ಕೆಕೆಆರ್ಡಿಬಿಯಲ್ಲಿ ನಡೀತಾ ಇದೆಯಾ ಭಾರಿ ಭ್ರಷ್ಟಾಚಾರ? 5,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಲ್ಲಿ ಗೋಲ್ಮಾಲ್ ನಡೆದಿದೆ. 2023ರಿಂದ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇಲ್ಲದೆ ಬಿಲ್ ಮಾಡಿದ ಆರೋಪ ಇದೆ. 5,300 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿಲ್ವಂತೆ. ಥರ್ಡ್ ಪಾರ್ಟಿ ಏಜೆನ್ಸಿಯನ್ನ ಸರ್ಕಾರ ನೇಮಕ ಮಾಡಿದೆ. ಆದರೆ ಏಜೆನ್ಸಿಗೆ ನೇಮಕ ಮಾಡಿಕೊಳ್ಳದೆ ಕೆಕೆಆರ್ಡಿಬಿ ಕಾರ್ಯದರ್ಶಿ ಕಳ್ಳಾಟ ಬೇಕೆ? ಥರ್ಡ್ ಪಾರ್ಟಿ ನೇಮಕ ಮಾಡಿಕೊಳ್ಳದೆ ಕೆಕೆಆರ್ಡಿಬಿ ಕಳ್ಳಾಟ ಯಾಕೆ? ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡದೆ ಸಾವಿರಾರು ಕೋಟಿ ಲೂಟಿ ಮಾಡಲಾಗಿದೆ. 2023ರಿಂದ ಇಲ್ಲಿಯವರೆಗೂ ಕಾಮಗಾರಿಗಳ ತನಿಖೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಕಲಬುರಗಿಯಲ್ಲಿ ಹೋರಾಟಗಾರ ಸಾಯಿಬಣ್ಣ ಜಮಾದಾರ್ ಒತ್ತಾಯವನ್ನ ಮಾಡಿರೋದು ನೋಡಿ. ಇಲ್ಲಿ ಯಾಕೆ ಈ ಭಾರಿ ಭ್ರಷ್ಟಾಚಾರ ನಡೀತಾ ಇದೆಯಾ ಅಥವಾ ನಡೆದು ಹೋಗಿದೆಯಾ ಅನ್ನೋ ಪ್ರಶ್ನೆಯನ್ನ ಅಲ್ಲಿನ ಜನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಏಜೆನ್ಸಿಗೆ ನೇಮಕ ಮಾಡಿಕೊಳ್ಳದೆ ಕೆಕೆಆರ್ಡಿಬಿ ಕಾರ್ಯದರ್ಶಿ ಕಳ್ಳಾಟವನ್ನ ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 5,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಲ್ಲಾಗಿರುವಂತಹ ಗೋಲ್ಮಾಲ್ ಇದು. 2023ರಿಂದ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇಲ್ಲದೆ ಬಿಲ್ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. 5,300 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿಲ್ಲವಂತೆ. ಥರ್ಡ್ ಪಾರ್ಟಿ ಏಜೆನ್ಸಿಯನ್ನ ಸರ್ಕಾರ ನೇಮಕ ಮಾಡಿದೆ. ಆದರೆ ಏಜೆನ್ಸಿಗೆ ನೇಮಕ ಮಾಡಿಕೊಳ್ಳದೆ ಕೆಕೆಆರ್ಡಿಬಿ ಕಾರ್ಯದರ್ಶಿ ಕಳ್ಳಾಟವನ್ನ ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಇಲ್ಲಿ ಹೈದರಾಬಾದ್ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ, ಈ ಭಾಗ ಡೆವಲಪ್ಮೆಂಟ್ ಆಗಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಆದರೆ ಇವತ್ತು ಮಂಡಳಿ ಅಧಿಕಾರಿಗಳು ಏನು 2023ರಿಂದ ಇಲ್ಲಿವರೆಗೂ ಆರ್ಥಿಕ ಇಲಾಖೆಯ ಏನು FD ಅಂತ ಕರಿತೀವಿ, ಅದರಿಂದ ಏನು ಆದೇಶ ಬಂದಿತ್ತು KTTP ಆ್ಯಕ್ಟ್ 1999 ಉಲ್ಲಂಘಿಸಿ ಸುಮಾರು 5,300 ಕೋಟಿ ರೂಪಾಯಿಯಷ್ಟು ವಿತೌಟ್ ಥರ್ಡ್ ಪಾರ್ಟಿ ಇವತ್ತೇನೋ ಬಿಲ್ಗಳನ್ನು ಮಾಡಿದ್ದಾರೆ. ಇದು ಬಿಲ್ ಮಾಡಲಿಕ್ಕೆ ಏನು ಕಾರಣ ಅಂದರೆ, ಇವತ್ತು ಗುತ್ತಿಗೆದಾರರ ಮನೆ ತುಂಬಬೇಕು ಮತ್ತು ಭ್ರಷ್ಟರನ್ನು ಪಾಲಿಸಬೇಕು, ಪೋಷಿಸಬೇಕು ಅನ್ನುವಂಥ ಒಂದೇ ಒಂದು ದುರುದ್ದೇಶದಿಂದ ಮಂಡಳಿಯ ಅಧಿಕಾರಿಗಳು ಮತ್ತು ಮಂಡಳಿಯ ಅಧ್ಯಕ್ಷರುಗಳು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು ಸರ್ಕಾರದ ಆದೇಶಗಳಿಗೆ, ಸರ್ಕಾರದ ನಿಯಮಗಳಿಗೆ, ಕಾನೂನುಗಳಿಗೆ ಕ್ಯಾರೆ ಅಂದೇನೆ ತಮ್ಮ ಮನಮಾನಿ ಅಂದರೆ ತಮ್ಮ ಮನಸ್ಸಿಗೆ ಬಂದಂತೆ ಇವತ್ತು ವರ್ತಿಸುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ. ಈಗ ಏನು ದಿನಾಂಕ 8/5/2025ರಂದು ಆರ್ಥಿಕ ಇಲಾಖೆಯಿಂದ ಮತ್ತು ಸರ್ಕಾರದ ಗೆಜೆಟಿಂದ ಮಂಡಳಿಗೆ ವ್ಯಾಪ್ಕೋಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ನೇಮಿಸಿ ಇದರಿಂದ 3ನೇ ಪಕ್ಷಿಕಾರರಾಗಿ ಇವತ್ತು ಇವರಿಂದ ಕೆಲಸ ತಗೋಬೇಕು ಅಂತೇಳಿ ಸರ್ಕಾರದ ಇವತ್ತು ಉನ್ನತ ಮಟ್ಟದ ಏನು ಇವತ್ತು ಮುಖ್ಯಮಂತ್ರಿಯವರು ಇವತ್ತು ಆದೇಶ ಹೊರಡಿಸಿದ್ರು ಕೂಡ ಇವತ್ತು ಮಂಡಳಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇದನ್ನು ಪರಿಪಾಲನೆ ಮಾಡ್ದೇನೆ ನಾವೇ ಇಲ್ಲಿ ಸರ್ವಾಧಿಕಾರಿ ಇದ್ದೀವಿ, ಸರ್ಕಾರದ ಆದೇಶಗಳು ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಮುಖ್ಯಮಂತ್ರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಆ್ಯಕ್ಟ್ಗಳಿಗೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂಥೇಳಿ ಇವರು ಅಕ್ರಮ ಭ್ರಷ್ಟಾಚಾರ ಮಾಡುವ ಉದ್ದೇಶದಿಂದ ಯಾವುದೋ ಒಂದು ಕಾಲೇಜ್ಗಳಿಂದ, ಪ್ರೈವೇಟ್ ಕಾಲೇಜ್ಗಳಿಂದ ಮತ್ತು ಗೌರ್ಮೆಂಟ್ ಕಾಲೇಜ್ಗಳಿಂದ 3ನೇ ಪಕ್ಷಿಕಾರರ ತಪಾಸಣಾ ವರದಿಗಳನ್ನು ಪಡೆದುಕೊಂಡು ಇವತ್ತು ಕೋಟ್ಯಾಂತರ ರೂಪಾಯಿ ಬಿಲ್ಗಳನ್ನು ಮಾಡುವ ಮೂಲಕ ಮಂಡಳಿಗೆ ನಷ್ಟ ಮಾಡ್ತಾ ಇದ್ದಾರೆ ಮತ್ತು KTTP ಆ್ಯಕ್ಟನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀಕಾಂತ್. ದೊಡ್ಡ ಮಟ್ಟದ ಆರೋಪ ಇದು. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇಲ್ಲದೆ ಅದು ಹೆಂಗೆ ಬಿಲ್ ಮಾಡೋದಕ್ಕೆ ಸಾಧ್ಯ ಅಂತ? ಹೌದು ರಾಮ್, ಏನು ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದೆ. ಆದ್ರೆ ಆ ಹಣ ಭ್ರಷ್ಟ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ಪಾಲಾಗ್ತಿದೆ ಎಂಬ ಆರೋಪ ಕೇಳಿ ಬಂದಿದ್ದು, ಕೆಕೆಆರ್ಡಿಬಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕೆಕೆಆರ್ಡಿಬಿ ಅನುದಾನದ ಅಡಿ ನಡೆಯಲಾದ ಕಾಮಗಾರಿಗಳಿಗೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡದೆ ಸಾವಿರಾರು ರೂಪಾಯಿ ಬಿಲ್ ಪಾಸ್ ಮಾಡಲಾಗಿದೆ ಎಂಬ ಆರೋಪವನ್ನ ಇಲ್ಲಿನ ಹೋರಾಟಗಾರರು ಮಾಡಿರುವಂತದ್ದು. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಒಂದಾಗಿ ಕೋಟಿ ಹಣವನ್ನ ಲೂಟಿ ಮಾಡ್ತಿದ್ದಾರೆ ಎಂದು ಹೋರಾಟಗಾರ ಸಾಯಿಬಣ್ಣ ಜಮಾದಾರ್ ಅವರು ಆರೋಪವನ್ನ ಮಾಡಿದ್ದಾರೆ. ಇನ್ನು 2023ರಿಂದ ಇಲ್ಲಿಯವರೆಗೂ ಬಿಲ್ ನೀಡಲಾಗಿದೆ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇಲ್ಲದೆ 5,300 ಕೋಟಿ ರೂಪಾಯಿ ಕಾಮಗಾರಿಗೆ ಬಿಲ್ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡಲಾಗ್ತಿದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. 2023ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ NRC ಏಜೆನ್ಸಿ ಟರ್ಮಿನೇಟ್ ಆಗಿತ್ತು.
ಅಂದಿನ KKRDB ಕಾರ್ಯದರ್ಶಿ ಅನಿರುದ್ಧ್ ಶ್ರವಣ್ ಟರ್ಮಿನೇಟ್ ಆಗಿತ್ತು. ಬಳಿಕ 2 ವರ್ಷಗಳ ಕಾಲ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇಲ್ಲದೆ ಬಿಲ್ ನೀಡಿದ ಆರೋಪ ಇದೆ. ಈಗ 2023ರಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ NRC ಏಜೆನ್ಸಿಯನ್ನು ಟರ್ಮಿನೇಟ್ ಮಾಡಲಾಗಿತ್ತು. ಅಂದಿನ KKRDB ಕಾರ್ಯದರ್ಶಿ ಅನಿರುದ್ಧ್ ಶ್ರವಣ್ ಅವರು ಟರ್ಮಿನೇಟ್ ಮಾಡಿದ್ರು. ಬಳಿಕ 2 ವರ್ಷಗಳ ಕಾಲ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇಲ್ಲದೇನೆ ಬಿಲ್ ನೀಡಿದ್ದಾರೆ ಅನ್ನೋ ಆರೋಪ. ಮೇ 8, 2025ರಂದು ಕೇಂದ್ರದ ಅಧೀನದ ವ್ಯಾಪ್ಕೋಸ್ ಏಜೆನ್ಸಿಗೆ ರಾಜ್ಯ ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಮೇ 8, 2025. 2 ತಿಂಗಳು ಕಳೆದರೂ ಈವರೆಗೂ ಏಜೆನ್ಸಿ ನೇಮಕ ಮಾಡಿಕೊಳ್ಳದ KKRDB ಇದುವರೆಗೂ ಕೂಡ ಒಂದೇ ಒಂದು ಏಜೆನ್ಸಿಯನ್ನು ನೇಮಕ ಮಾಡಿಕೊಂಡಿಲ್ವಂತೆ. ಗುತ್ತಿಗೆದಾರರ ಪೋಷಣೆಗೆ ನಿಂತರ ಹಾಗಾದರೆ ಅಧಿಕಾರಿಗಳು, ಅಧ್ಯಕ್ಷರು ಅಂತ ಹೇಳಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸಾಯಿಬಣ್ಣ ಜಮಾದಾರ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಾಯಿಬಣ್ಣ, ನೀವು ಮಾತಾಡೋದು ನಾವು ಕೇಳಿಸ್ಕೊಳ್ತಾ ಇದ್ವಿ. ಇದು ದೊಡ್ಡ ಮಟ್ಟದ ಗೋಲ್ಮಾಲ್ ನಡೆದಿರುವಂಗೆ ಕಾಣಿಸ್ತಾ ಇದೆ. ಹೌದು ಸರ್, ಹೌದು. ಅಲ್ಲ, ಯಾಕೆ ಇದುವರೆಗೂ ಅಂದ್ರೆ ಒಂದು ಏಜೆನ್ಸಿಯನ್ನ ಇವರು ನೇಮಕ ಮಾಡ್ಕೊಂಡಿಲ್ಲ ಅಂತ? ಸರ್, ಇದರಲ್ಲಿ ಏನಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹಳೆ ಏನು ಬಿಜೆಪಿ ಸರ್ಕಾರ ಇದೆ, ಇದು 40% ಸರ್ಕಾರ ಇದೆ, ಇಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ಆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅವ್ಯವಹಾರದ ಬಗ್ಗೆ ತನಿಖೆ ಮಾಡಿಸಿದ್ರು CM ಅವರು. ಮಾಡಿಸ್ಮೇಲೆ ಆಮೇಲೆ ಏನಾಯ್ತು ಅಂದ್ರೆ ಈಗ ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲ ಏನು ಮಾನದಂಡಗಳು, ಸರ್ಕಾರದ ಮಾನದಂಡಗಳನ್ನ ಗಾಳಿಗೆ ತೂರಿ ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನ ಕೊಳ್ಳೆ ಹೊಡ್ಲಿಕ್ಕೆ ಇವತ್ತು ಪೂರಕವಾದಂತ ಎಲ್ಲಾ ಸೌಲಭ್ಯಗಳನ್ನು ಇವತ್ತು ಸರ್ಕಾರನೇ ಮಾಡ್ತಾ ಇದೆ ಅಂತ ಹೇಳಿ ನಾವು ಇವತ್ತು ಅಪವಾದನೆ ಮಾಡ್ತಾ ಇದೀವಿ ಸರ್. ಎಷ್ಟು ಕೋಟಿ ಇಲ್ಲಿ ಗೋಲ್ಮಾಲ್ ಆಗಿದೆ ಅಂತ ನಿಮ್ಮ ಆರೋಪ? ಸರ್, ಇವಾಗ ಸರ್ಕಾರವೇ ಅಂಕಿಅಂಶ ಕೊಟ್ಟಂತೆ ಸುಮಾರು 2 ವರ್ಷದಿಂದ 5,300 ಕೋಟಿ ರೂಪಾಯಿ ಅಷ್ಟು ಕಾಮಗಾರಿಗಳನ್ನ ಮಾಡಿದೀವಿ ಮತ್ತು ಬಿಲ್ಗಳನ್ನ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು 2023ರಿಂದ ಪ್ರಸ್ತುತದವರೆಗೂ ಥರ್ಡ್ ಪಾರ್ಟಿ ಇಲ್ದೇನೆ ಇವತ್ತು KTTP ಆಕ್ಟ್ 1999 ಹೇಳುತ್ತೆ ಸರ್ಕಾರದ ಕಾಮಗಾರಿಗಳ ಮೇಲೆ ಒಂದು ಕನ್ಸಲ್ಟೆಂಟ್ ಅನ್ನ ನೇಮಕ ಮಾಡಿ ಅದರಿಂದ ವರದಿಗಳನ್ನ ಪಡ್ಕೊಂಡು ಬಿಲ್ಗಳನ್ನ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಇವತ್ತು ಯಾವುದೇ ಟೆಂಡರ್ ಕರೆಯದೇನೆ ಮತ್ತು ಇದ್ದಂತ ಒಂದು ಏನು ಹಳೆ ಏಜೆನ್ಸಿ ಇತ್ತು ಅದನ್ನ ರಿಜೆಕ್ಟ್ ಮಾಡಿ ಟರ್ಮಿನೇಟ್ ಮಾಡಿಬಿಟ್ಟು ಇಲ್ಲಿವರೆಗೂ 2 ವರ್ಷದಿಂದ ಸರ್ಕಾರಕ್ಕ ಒಂದು ಟೆಂಡರ್ ಮಾಡಿಬಿಟ್ಟು ಥರ್ಡ್ ಪಾರ್ಟಿ ನೇಮಕ ಮಾಡ್ಲಿಕ್ಕೆ ಆಗಿಲ್ಲ. ಆಮೇಲೆ ಈ ಭಾಗದ ಹಲವಾರು ಹೋರಾಟಗಾರರ ಒಂದು ಹೋರಾಟದ ಪ್ರತಿಫಲವಾಗಿ ಸರ್ಕಾರವೇ ಏನು 8/5/2023ಕ್ಕೆ ಒಂದು ವ್ಯಾಪ್ಕೋಸ್ ಅನ್ನುವಂತ ಒಂದು ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸಿಯನ್ನ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಥರ್ಡ್ ಪಾರ್ಟಿಯಾಗಿ ನೇಮಕ ಮಾಡುತ್ತೆ. ಆದ್ರೆ ಇಲ್ಲಿರುವಂತ ಅಧಿಕಾರಿಗಳು ಮತ್ತು ಇಲ್ಲಿ ಇರುವಂತ ಜವಾಬ್ದಾರಿ ಸ್ಥಾನದಲ್ಲಿರುವಂತ ಅಧ್ಯಕ್ಷರುಗಳು ಇವರೆಲ್ಲರ ಕೈವಾಡದಿಂದ ಅದನ್ನು ಕೂಡ ಇವತ್ತು ಒಂದು ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸಿಯನ್ನ ಸರ್ಕಾರ ಗೆಜೆಟ್ ಮಾಡಿ ಇವತ್ತು ರಾಜ್ಯಪಾಲರ ಆಜ್ಞೆ ಅನುಸಾರವಾಗಿ ನೇಮಕ ಮಾಡಿದ್ರು ಕೂಡ ಇದುವರೆಗೂ ಅದರಿಂದ ಕೆಲಸ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಮತ್ತೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಯಾವುದೋ ಒಂದು ಡಿಪ್ಲೊಮಾ ಕಾಲೇಜು ಅಥವಾ ಇಂಜಿನಿಯರಿಂಗ್ ಕಾಲೇಜು, ಸ್ಟಾಫ್ ಇಲ್ಲದಂತ ಕಾಲೇಜು, ಇಕ್ವಿಪ್ಮೆಂಟ್ ಇಲ್ಲದಂತ ಕಾಲೇಜುಗಳಿಂದ ಒಂದು ಸಿಂಗಲ್ ಹಾಳಿಯಲ್ಲಿ ಅವರು ಇವತ್ತು ವರದಿಗಳನ್ನ ಪಡೆದು ಬಿಟ್ಟು ಇವತ್ತು ಯಾವುದೋ ವರ್ಕ್ ಇದೆ ಆ ವರ್ಕ್ ಅನ್ನ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ಕೊಟ್ಟರೆ ಸಾಕು, ಅದರ ಮೇಲ್ಗಡೆನೆ ಇವರು ಬಿಲ್ಗಳನ್ನ ಕೊಡ್ತಾ ಬಂದಿರುವಂತ ನಿರ್ದೇಶನಗಳು ಇದಾವೆ ಸರ್. ಓಕೆ. ಇದ್ರ ಬಗ್ಗೆ ನೀವು KKRDB ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀರಾ? ಸರ್, KKRDB ಅಧ್ಯಕ್ಷರ ಕೆಲಸ ಏನು? ಇವತ್ತು ಈ ಕಾಮಗಾರಿಗಳ ಗುಣಮಟ್ಟಗಳನ್ನ ಪರಿಶೀಲನೆ ಮಾಡಿ ಅದರ ಇಡೀ ಮಂಡಳಿಯ ಆಗು ಹೋಗುಗಳ ಬಗ್ಗೆ ಅವ್ರು ವೀಕ್ಷಣೆ ಮಾಡ್ಲಿಕ್ಕೆ ಅಧ್ಯಕ್ಷರಿರ್ತಾರೆ. ಅವ್ರಿಗೆ ಗಮನಕ್ಕೆ ನಾವು ತರಬೇಕಾ? ಅವ್ರಿಗೆ ಮಂಡಳಿಯಲ್ಲಿ ಏನ್ ನಡೀತಾ ಇದೆ ಅನ್ನೋದು ಪ್ರಶ್ನೆ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ನಾವು 100% ಅವ್ರ ಗಮನಕ್ಕಿಲ್ದೆ ಇದೆಲ್ಲ ನಡೆಯೋದು ಡೌಟೇ. ಎಲ್ಲ ಗಮನಕ್ಕಿರುತ್ತೆ. ಅಸಾಧ್ಯವಾದ ಮಾತು ಸರ್. ಇವತ್ತು ಮಂಡಳಿಯ ಅಧ್ಯಕ್ಷರಿರುವವರು ಮಂಡಳಿಯಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೀತಾ ಇದಾವ, ಏನೆಲ್ಲ ಕಾಮಗಾರಿಗಳು ನಡೀತಾ ಇದಾವ, ಮೀಟಿಂಗ್ ತಗೋಬೇಕು, ಸಭೆಗಳು ನಡೆಸಬೇಕು, ಇವೆಲ್ಲ ಕೆಲಸ ಕಾರ್ಯಗಳು ಮಾಡುವಂತ ಜವಾಬ್ದಾರಿ ಅಧ್ಯಕ್ಷರಿರುತ್ತೆ. ಇವತ್ತು ಸಾಯಿಬಣ್ಣ, ನೆಕ್ಸ್ಟ್ ಮೂವ್ ಏನು? ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಈಗ? ಸರ್, ಈಗ ನಾವು ಸರ್ಕಾರದ ಗಮನಕ್ಕೆ ತಂದಿದ್ವಿ ಮತ್ತು ಏನು ರಾಜ್ಯಪಾಲರ ಗಮನಕ್ಕೆ ತರಬೇಕಾಗಿತ್ತು, ರಾಜ್ಯಪಾಲರ ಗಮನಕ್ಕೂ ಈ ಇಶ್ಯೂವನ್ನ ತಂದಿದ್ವಿ. ಆದ್ರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಏನು ಒಂದು ನ್ಯಾಯಾಂಗಕ್ಕೆ ಮೊರೆ ಹೋಗ್ಬೇಕು ಮತ್ತು ಮಂಡಳಿ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ಬೇಕನ್ನುವಂತ ಎಲ್ಲಾ ಯೋಜನೆಗಳನ್ನ ನಾವು ಈಗಾಗಲೇ ಟೈಮು ಮತ್ತು
ಸಮಯದ ಗಡುವು ಕೊಟ್ಟಿದ್ದೀವಿ ಸರ್ ಸರ್ಕಾರಕ್ಕೆ. ಎಸ್ ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.